ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದು ಸ್ಕಾಲರ್ಶಿಪ್ ಅದು ನಿಮಗೆ ಕಾಣಿಸ್ತಿದೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2026-27. ಈ ಒಂದು ಸ್ಕಾಲರ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ, ಯಾಕಂದ್ರೆ ನಿಮ್ಗೆ ಅಪ್ ಟು ಎಷ್ಟವರೆಗೂ ಸಿಗುತ್ತೆ, 30,000 ವರೆಗೂ ಸಿಗುತ್ತೆ. ಯಾವ ಒಂದು ಸ್ಟೂಡೆಂಟ್ಸ್ಗೆ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ಸ್ಟೂಡೆಂಟ್ಸ್ ಹೂ ಆರ್ ಪಾಸ್ಡ್ 10th, ಇವಾಗ ಯಾರು 10th ಪಾಸ್ ಆಗಿದ್ದೀರಾ ಮತ್ತೆ 12th ಪಾಸ್ ಆಗಿದ್ರೆ ಆ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಸಿಗುತ್ತೆ. ಓಕೆನಾ. ಲಾಸ್ಟ್ ಡೇಟು, ಏನೇನು ಬೆನಿಫಿಟ್ಸ್, ಯಾವ ಥರ ಏನೇನು ಡಾಕ್ಯುಮೆಂಟ್ಸ್, ಏನೇನು ಎಲಿಜಿಬೇಕು ಅಂತ ಒಂದು ಎಲ್ಲ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ ಒಂದು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಈ ಥರ ಸಾಕಷ್ಟು ಸ್ಕಾಲರ್ಶಿಪ್ ನೋಡಿ, ಗೌರ್ಮೆಂಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ಎಷ್ಟೋ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಇವಾಗ ತಾನೇ ಜಸ್ಟ್, ಯಾಕಂದ್ರೆ 10th ಮತ್ತು ಸೆಕೆಂಡ್ ಪಿ ಸಿ ಬಿಫೋರೇ ಬೇರೆ, ಆಫ್ಟರ್ ಸೆಕೆಂಡ್ ಪಿ ಸಿ ಆದಮೇಲೆ ಸಿಕ್ಕಾಪಡೆ ಸ್ಕಾಲರ್ಶಿಪ್ ಬರ್ತವೆ. ವಿದ್ಯಾಸಿರಿ, ವಿದ್ಯಾನಿಧಿ ಬಿಡಿ, ಅದೆಲ್ಲ ಆಫ್ಟರ್ ಡಿಗ್ರಿ ಪಾಸ್ ಔಟ್ ಆದ್ಮೇಲೆ ವಿದ್ಯಾಸಿರಿ ಅಂತ ಬರುತ್ತೆ. ಆಮೇಲೆ ಹಾಸ್ಟೆಲ್ದು ಯಾರು ನಿಮಗೆ ಫೀಸ್ ಅಂದ್ರೆ ನೀವೇನು ಫೀಸ್ ಪೇ ಮಾಡಿರ್ತಾರೆ ಅಲ್ಲಿ 40% ನಿಮಗೆ ನಾರ್ಮಲ್ ಫೀ ಕನ್ಸೆಷನ್ಸ್ ಅಂತಂದು ಅಲ್ಲಿ ಕೂಡ ನಿಮಗೆ 40% ಸಿಗುತ್ತೆ. ನೆಕ್ಸ್ಟ್ ನಿಮಗೆ ವಿದ್ಯಾಸಿರಿ ಅಂತ ಬರುತ್ತೆ, ಯಾರು ಹಾಸ್ಟೆಲ್ ಸೆಲೆಕ್ಟ್ ಆಗಿರಲ್ಲ ಅವ್ರಿಗೊಂದು 50,000 ಬರುತ್ತೆ. ಇನ್ನು ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬರುತ್ತೆ. ಅವೆಲ್ಲ ಕಂಪಲ್ಸರಿ ಗ್ಯಾರಂಟಿ ಬರುವಂಥ ಸ್ಕಾಲರ್ಶಿಪ್ ಗೌರ್ಮೆಂಟ್ದು. ಮತ್ತೆ ಪ್ರೈವೇಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ. ಇವನ್ ನಂದು ಕೂಡ ಸೆಲೆಕ್ಟ್ ಆಗಿದೆ, 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಈ ತರ ಸ್ಕಾಲರ್ಶಿಪ್ ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಅವೇರೇ ಇರೋದಿಲ್ಲ, ಈ ತರ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಯಾರು ಕೊಡ್ತಾ ಇರಲ್ಲ. ಅದಕ್ಕೋಸ್ಕರ ನೋಡಿ, ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಕಂಟಿನ್ಯೂಸ್ ನೆಕ್ಸ್ಟ್ ಫ್ಯೂಚರ್ ನಿಮಗೆ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತೆ ಸ್ಕಾಲರ್ಶಿಪ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಓಕೆನಾ. ಓಕೆ, ಈ ವರ್ಷ ಈ ಸ್ಕಾಲರ್ಶಿಪ್ ತುಂಬಾನೇ ಸ್ಟೂಡೆಂಟ್ಸ್ ನೀವು ಸೆಲೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ನಿಮಗೆ ಯಾರು ಎಷ್ಟೋ ಸ್ಟೂಡೆಂಟ್ಸ್ ಇವಾಗ 10th ಪಾಸ್ ಆಗಿರ್ತಾರ, 12th ಪಾಸ್ ಆಗಿರುತ್ತೆ, ಆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ ಹತ್ರ ಕೊಡ್ತಾ ಇರೋದು. ಈಗ ಒಂದು ವಿಡಿಯೋದಲ್ಲಿ ಎಕ್ಸಾಂಪಲ್ ನಾನು ಒಂದು ಹೇಳ್ತಾ ಹೋಗ್ತೀನಿ. ಇದೇ ಒಂದು ಎಲ್ಲರಿಗೂ 10th ಅಪ್ಲೈ ಆಗುತ್ತೆ. ಈಗ 12th ಪಾಸ್, ಯಾರು 12th ಪಾಸ್ ಆಗಿದ್ದಾರೆ ಅವ್ರಿಗೆ ಆದ್ರೆ ಇದಿರುತ್ತೆ. ಡೆಡ್ ಲೈನ್ ಬಂದ್ಬಿಟ್ಟು ನಿಮಗೆ ಜುಲೈ 31. ಓಕೆನಾ. ಈ ತಿಂಗಳು 31ಗೆ ಇದು ಡೆಡ್ ಲೈನ್ ಮುಗಿದೋಗುತ್ತೆ. ಎಲಿಜಿಬಿಲಿಟಿ ಏನು, ನೆಕ್ಸ್ಟ್ ಬೆನಿಫಿಟ್ಸ್ ಏನು, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದು ಎಲಿಜಿಬಿಲಿಟಿ ಏನೇನಂತ ಅಂದ್ರೆ, ಅಪ್ಲೈ ಮಾಡೋಕ್ಕೆ ಮುಂಚೆ ಇದಿಷ್ಟು ನೋಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಲಿಂಕ್ ನಾನು ಕೊಡ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಯ್ತಾರೆ ಆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ ಲಿಂಕ್ ಆದರೆ ಕೊಟ್ಟು ಕಳಿಸ್ತೀನಿ. ಓಕೆನಾ. ಓಕೆ, ಎಲಿಜಿಬಿಲಿಟಿ ಮೊದಲನೇ ನೋಡಿ ಕಾಣಿಸುತ್ತೆ ನಿಮಗೆ. ದ ಸ್ಕಾಲರ್ಶಿಪ್ ಈಸ್ ಓಪನ್ ಟು ಸ್ಟೂಡೆಂಟ್ ಅಕ್ರಾಸ್ ದ ಇಂಡಿಯಾ ಹೂ ಮೀಟ್ ಫಾಲೋಯಿಂಗ್ ದ ಕ್ರೈಟೇರಿಯಾ. ಯಾರ್ಯಾವ ಸ್ಟೂಡೆಂಟ್ಸ್ ಈ ಒಂದು ಕ್ರೈಟೇರಿಯಾ ಮೀಟ್ ಇರುತ್ತೆ ಎಲ್ಲ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಯಾರಂದ್ರೆ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 12th ಬೋರ್ಡ್ ಅಟ್ ಇನ್ ದ ಇಯರ್ 2025 ಆರ್ 2026. ಅಂದ್ರೆ 2025 ಇಲ್ಲ 2026 ನೀವು ಸೆಕೆಂಡ್ ಪಿ ಯು ಸಿ ನ ಪಾಸ್ ಆದ್ರೆ ಆಗಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಮಿನಿಮಮ್ 65% ಮಾರ್ಕ್ಸ್ ಇನ್ ದ ಪ್ರೀವಿಯಸ್ ಕ್ಲಾಸ್. ನೀವೇನೀಗ 12th ಸ್ಟೂಡೆಂಟ್ಸ್ ಪಾಸ್ ಆಗಿದ್ರೆ ಅಂದ್ರೆ 12th ಕ್ಲಾಸಲ್ಲಿ ನೀವು 65% ಅದ್ರ ತೆಗೆದಿರಬೇಕಾಗುತ್ತೆ. ಈಗ 10th ಪಾಸ್ ಆಗಿದ್ರೆ ಅಂದ್ರೆ 10th ಅಲ್ಲಿ ನಿಮ್ದು 65% ಆದ್ರೆ ಅಂದ್ರೆ ಪರ್ಸೆಂಟೇಜ್ ಆದ್ರೆ ಆಗಿರ್ಬೇಕಾಗಿರುತ್ತೆ. ಯಾರು 65% ಮೇಲಿದ್ದೀರಾ ಆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಮಾತ್ರ ಇದು ನಿಮಗೆ ಅಪ್ಲಿಕೇಬಲ್ ಆದ್ರೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದು. ದ ಆನ್ಯುವಲ್ ಪೇರೆಂಟ್ ಇನ್ಕಮ್ ಮಸ್ಟ್ ನಾಟ್ ಎಕ್ಸೀಡ್ ಇನ್ INR 8 lakh ಫ್ರಮ್ ಆಲ್ ಸೋರ್ಸಸ್. ನಿಮ್ದು ಏನು ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ ಅದರಲ್ಲಿ ನಿಮ್ದು 8 ಲಕ್ಷಕ್ಕಿಂತ ಮೇಲೆ ಹೋಗಿರಬಾರ್ದು. 8 ಲಕ್ಷಕ್ಕಿಂತ ಮೇಲೆ ಎಕ್ಸೀಡ್ ಆಯ್ತು ಅಂದ್ರೆ ಈ ಸ್ಕಾಲರ್ಶಿಪ್ಗೆ ನೀವು ಆದರೆ ಎಲಿಜಿಬಲ್ ಆದ್ರೆ ಇರೋದಿಲ್ಲ. ಓಕೆನಾ. ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್, ಮೂರು ಇಂಪಾರ್ಟೆಂಟು. ನೀವೇನಂದ್ರೆ 2025 ಇಲ್ಲಾಂದ್ರೆ 2026 ಪಾಸ್ಔಟ್ ಆಗಿರಬೇಕಾಗಿರುತ್ತೆ. ನಿಮ್ಮದು 65% ಆದರೆ ಪಾಸಿಂಗ್ ಮಾರ್ಕ್ಸ್ ಇರಬೇಕಾಗಿರುತ್ತೆ. ಅಂದರೆ 65% ಪರ್ಸೆಂಟೇಜ್ ಆದರೆ ಮಾಡಿರಬೇಕಾಗಿರುತ್ತೆ. ಅದ್ರ ಮೇಲೆ ಇದ್ರೆ ಎಷ್ಟಿದ್ರು ನಡೀತದೆ. ನೆಕ್ಸ್ಟ್ 8 ಲಕ್ಷಕ್ಕಿಂತ ನಿಮ್ಮದು ಕೆಳಗಡೆ ಇರಬೇಕಾಗಿರುತ್ತೆ ಇನ್ಕಮ್. ಓಕೆನಾ. ಇಷ್ಟು 3 ಪಾಯಿಂಟು. ನೆಕ್ಸ್ಟ್ ಪ್ರಿಫರೆನ್ಸ್ ಜಾಸ್ತಿ ಯಾರಿಗೆ ಕೊಡ್ತಾರಂದ್ರೆ ನೋಡಿ, ಈಗ ಎಲ್ಲ ಸ್ಟೂಡೆಂಟ್ಸ್ಗೂ ಎಲಿಜಿಬಲ್ ಇರ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಬಟ್ ಜಾಸ್ತಿ ಪ್ರಿಫರೆನ್ಸ್ ಯಾರು ಕೊಡ್ತಾರೆ ಅಂದ್ರೆ ಸ್ಟೂಡೆಂಟ್ ಪಾಸ್ ಬಂದ ಗೌರ್ಮೆಂಟ್ ಸ್ಕೂಲ್, ಯಾರಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋರಿಗೆ, ಮತ್ತೆ ಏನಾದ್ರು ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟಿ, ಏನಾದ್ರು ಅವ್ರದ್ದು ಡಿಸಬಿಲಿಟಿ ಇತ್ತು, PW ಆ ಒಂದು ಕ್ಯಾಟಗರಿ ಬಂದು ಸೇರ್ತಾ ಇದ್ರೆ, ಅಂದ್ರೆ ಡಿಸಬಿಲಿಟಿ ಅಂದ್ರೆ ನಿಮ್ದು ಯಾವ್ದಾದ್ರು ಒಂದು ಸ್ವಲ್ಪ ಅಂಗವಿಕಲಚೇತನ ಅಂತ ಕರಿತೀರ ಆ ಥರ ಆ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ, ಮತ್ತೆ ಸ್ಟೂಡೆಂಟ್ ಫ್ರಮ್ ನಾರ್ತ್ ಈಸ್ಟ್ ರೀಜನ್ ಆರ್ ಆಸ್ಪಿರೇಷನ್ಸ್ ಡಿಸ್ಟ್ರಿಕ್ಷನ್ಸ್, ಈ ತರ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಏನದಪ್ಪ ಅಂದ್ರೆ ಈ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಓಕೆನಾ. ಇದೇ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೊಡ್ತೀವಿ ಅಂದ್ರೆ ಕೊಡ್ತಾರೆ, ಎಲ್ಲ ಎಲಿಜಿಬಲ್ ಆಗ್ಬಿಡ್ತಾರೆ ಅಂತ ಏನಿಲ್ಲ, ಜಾಸ್ತಿ ಪ್ರಿಫರೆನ್ಸ್ ಅದ್ರ ಇರುತ್ತೆ. ಅದಕ್ಕೋಸ್ಕರ ಈ ಒಂದಿಷ್ಟು ಸ್ಟೂಡೆಂಟ್ಸ್ ಏನಾದ್ರು ಗೌರ್ಮೆಂಟ್ ಸ್ಕೂಲ್ ನೋಡ್ತಿದ್ರೆ ಅವರು ಕೂಡ ಅಪ್ಲೈ ಮಾಡಿ. ಬಟ್ ನಿಮಗೂ ಬರುತ್ತೆ, ಪ್ರೈವೇಟ್ ಸ್ಕೂಲ್ವರೆಗೂ ಬರುತ್ತೆ. ಓಕೆನಾ. ಓಕೆ, ಬೆನಿಫಿಟ್ಸ್ ಏನು ಇದು ಅಪ್ಲೈ ಮಾಡೋದ್ರಿಂದ ಅಂತ ಕೇಳ್ತಾರೆ. ಏನ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಇದ್ರೆ ಅಲ್ವಾ ನಾವು ಅಪ್ಲೈ ಮಾಡ್ಬೇಕಾಗಿರೋದು. ಇಂಪಾರ್ಟೆಂಟ್ ಬೆನಿಫಿಟ್ಸ್ ನೋಡಿ ತಿಳ್ಕೊಳ್ಳಿ. ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ವಿಲ್ ರಿಸೀವ್ ಒನ್ ಟೈಮ್ ಸ್ಕಾಲರ್ಶಿಪ್ ಅಪ್ ಟು 30,000 ಡಿಪೆಂಡ್ ಆನ್ ದೇರ್ ಫೀಸ್ ಸ್ಟ್ರಕ್ಚರ್ಸ್. ನಿಮಗೆ 30,000 ಸ್ಕಾಲರ್ಶಿಪ್ ಸಿಗುತ್ತೆ ಡಿಪೆಂಡಿಂಗ್ ಆನ್ ನಿಮ್ದು ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅದ್ರ ತಕ್ಕಂಗೆ ನಿಮಗೆ ಸ್ಕಾಲರ್ಶಿಪ್ ಆದ್ರೆ ಸಿಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್, ದ ಸ್ಕಾಲರ್ಶಿಪ್ ಅಮೌಂಟ್ ಕ್ಯಾನ್ ಓನ್ಲಿ
be used to cover academic expenses such as tuition fees, books, study material, accommodations and other educations related cost. ಈ ಸ್ಕಾಲರ್ಶಿಪ್ ಮಸ್ಟ್ ಏನು ನೀವು ಯಾವ್ದಕ್ಕೆ ಯೂಸ್ ಮಾಡಬೇಕಂದ್ರೆ ಓನ್ಲಿ ನೀವು ಟ್ಯೂಷನ್ ಫೀಸ್ಗೆ, ಬುಕ್ಸ್ಗೆ, ಸ್ಟಡಿ ಮೆಟೀರಿಯಲ್ಸ್ಗೆ, ಅಕಾಮಿಡೇಷನ್ಸ್ಗೆ ಆ್ಯಂಡ್ ಅದರ್ ಎಜುಕೇಷನ್ಸ್ ರಿಲೇಟೆಡ್ ಕಾಸ್ಟ್ಗೆ ನೀವು ಯೂಸ್ ಮಾಡ್ಕೋಬೇಕು ಅಂತ ನೋಟಲ್ಲಿ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ನೀವು ಅದಕ್ಕೆ ಯೂಸ್ ಮಾಡ್ಕೋತೀರಾ. ಓಕೆನಾ. ನೆಕ್ಸ್ಟ್ ಇದನ್ನ ಅಪ್ಲೈ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳ್ತೀರಾ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಇವಾಗಲೇ ನೀವು ಅಪ್ಲೈ ಮಾಡ್ಬಿಡ್ಬೋದು. ಏನಂದ್ರೆ ರೀಸೆಂಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆದ್ರೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಪ್ರೂಫ್ ಆಫ್ ಐಡೆಂಟಿಟಿ, ನಿಮ್ದು ಒಂದು ID ಕಾರ್ಡ್ ಇದ್ರೆ ಸಾಕು. ಯಾವುದೋ ಕಾಲೇಜಲ್ಲಿ ಓದ್ತಿರೋಂಥ ID ಕಾರ್ಡ್ ಇದ್ರೆ ಸಾಕು. ನೆಕ್ಸ್ಟ್ ನೀವು ಏನಾದ್ರು 10th ಮೇಲೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ರೆ ಕ್ಲಾಸ್ 10th ಮಾರ್ಕ್ಸ್ ಶೀಟ್ ಇರಬೇಕಾಗಿರುತ್ತೆ. ಈಗ ಸೆಕೆಂಡ್ PUC ಮೇಲೆ ಅಪ್ಲೈ ಮಾಡ್ತಿದ್ರೆ ಕ್ಲಾಸ್ 12th ಮಾರ್ಕ್ಸ್ ಶೀಟ್ ಆದ್ರೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಪ್ರೂಫ್ ಆಫ್ ಅಡ್ಮಿಷನ್ಸ್, ನೀವು ಏನೀಗ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ರಲ್ಲ, ಈಗ 12th ಮುಗಿಸಿ ನೆಕ್ಸ್ಟ್ ಈಗ ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತಾರಲ್ಲ ಅವ್ರಿಗೆ ನಿಮ್ದೊಂದು ಕಾಲೇಜ್ ID ಕಾರ್ಡ್ ಅದ ಇರಬೇಕಾಗಿರುತ್ತೆ. ಕಾಲೇಜ್ ID ಕಾರ್ಡ್ ಕೊಟ್ಟಿಲ್ವಾ, ನೆಕ್ಸ್ಟ್ ಅಡ್ಮಿಷನ್ ಲೆಟರ್ ಅದು ಇರಬೇಕಾಗಿರುತ್ತೆ. ಅಡ್ಮಿಷನ್ ಲೆಟರ್ ಆಗಿರಲ್ಲ ಅಂದ್ರೆ ಸ್ಕೂಲ್ದಾದ್ರೂ ನಿಮಗೆ ಸ್ಕೂಲ್ ಕಡೆಯಿಂದ ಏನಾದ್ರು ಅಡ್ಮಿಷನ್ ಲೆಟರ್ ಈ ತರ ಏನಾದಿದ್ರೆ ಅದನ್ನ ಅಪ್ಲೈ ಮಾಡಿ. ಅಂದ್ರೆ ಅದ್ರ ಇರೋದು ನಿಮ್ಮ ಹತ್ರ ಒಂದು ಪ್ರೂಫ್ ಆದ್ರೆ ಇರಬೇಕಾಗುತ್ತೆ. ಒಂದು ID ಕಾರ್ಡ್ ಅದು ಇರಬೇಕಾಗುತ್ತೆ, ಇಲ್ಲಾಂದ್ರೆ ಕಾಲೇಜ್ ID ಅದು ಇರಬೇಕಾಗುತ್ತೆ, ಇಲ್ಲ ಅಡ್ಮಿಷನ್ ಆರ್ಡರ್ ಹತ್ರ ಇರಬೇಕಾಗಿರುತ್ತೆ. ಓಕೆನಾ. ಇಷ್ಟಿದ್ರೆ ಸಾಕು, ಯಾವ್ದ್ರಲ್ಲೂ ಒಂದಿದ್ರೆ ಸಾಕು. ಓಕೆನಾ. ಇಷ್ಟರಲ್ಲಿ ಒಂದಿದ್ರೆ ಸಾಕು. ನೆಕ್ಸ್ಟ್ ಫೀ ರಿಸಿಪ್ಟ್ ಆರ್ ಫೀ ಸ್ಟ್ರಕ್ಚರ್ಸ್, ನಿಮ್ಗೆ ಏನಾದ್ರು ಫೀ ರಿಸಿಪ್ಟ್ ಇತ್ತು ಅಂದ್ರೆ, ಇಲ್ಲಾಂದ್ರೆ ಫೀ ಸ್ಟ್ರಕ್ಚರ್ ಅದೇ ಇರಬೇಕು, ಇಲ್ಲ ಫೀ ರಿಸಿಪ್ಟ್ ಅದೇ ಇರಬೇಕಾಗಿರುತ್ತೆ. ಓಕೆನಾ. ನೀವು ಈಗ ಯಾರು 12th ಮುಗಿಸಿ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೀರಾ, 10th ಮುಗಿಸಿ ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ, ನಿಮ್ಮ ಕಾಲೇಜ್ ಇರುತ್ತಲ್ಲ ಆ ಕಾಲೇಜ್ದು ಫೀಸ್ ರಿಸಿಪ್ಟ್ ಆದ್ರೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಆನ್ಯುವಲ್ ಪೇರೆಂಟಿಯಲ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ. ನಿಮ್ದು ಆನ್ಯುವಲ್ ಪೇರೆಂಟ್ ಇನ್ಕಮ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ಒಂದು ಇಶ್ಯೂ ಅದರಿಂದ ಮಾಡಿರ್ಬೇಕಾಗುತ್ತೆ. ನಿಮ್ದು ಅಥಾರಿಟಿ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಮಾಡಿರುತ್ತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಒಂದು ಇನ್ಕಮ್ ಸರ್ಟಿಫಿಕೇಟ್ ಯಾರು ಫೇಕ್ ಇರಲ್ಲ, ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಇಂದ ಇಶ್ಯೂ ಆಗಿರುತ್ತೆ. ಇದ್ರ ಬಗ್ಗೆ ವರಿನೇ ಮಾಡ್ಕೊಳಕ್ ಹೋಗಬೇಡಿ. ನಿಮ್ದು ಏನು ಇನ್ಕಮ್ ಸರ್ಟಿಫಿಕೇಟ್ ಇದೆ ಅದನ್ನೇ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು ನೀವು ಇದಕ್ಕೆ ಕಳಿಸ್ಬೋದು. ಅಂದ್ರೆ ಅಟ್ಯಾಚ್ ಮಾಡಿ ಅಪ್ಲೋಡ್ ಆದ್ರೆ ಮಾಡ್ಬೋದಾಗಿರುತ್ತೆ ಯಾರು ಅಪ್ಲೈ ಮಾಡ್ತೀರ ಅವರು. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕಾಪಿ ಇರುತ್ತಲ್ಲ, ಅಂದ್ರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಡ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತ ಬ್ಯಾಂಕ್ ಪಾಸ್ಬುಕ್ ಆರ್ ಕ್ಯಾನ್ಸಲ್ ಚೆಕ್ ಇನ್ ದ ಅಪ್ಲಿಕೆಂಟ್ ಪೇರೆಂಟಲ್ ನೇಮ್. ನಿಮ್ದು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹೆಸರಲ್ಲಿ ಇದ್ರು ಓಕೆ, ಇಲ್ಲ ಅಂದ್ರೆ ಚೆಕ್ ಇರ್ತಂದ್ರೆ ನಿಮ್ಮ ಪೇರೆಂಟ್ಸ್ ಅದ್ರೆ ಇರಬೇಕಾಗಿರುತ್ತೆ. ಇಲ್ಲ ಪೇರೆಂಟ್ಸ್ ನಿಮ್ದು ಇದ್ರು ಓಕೆ, ಅದ್ರ ಬಗ್ಗೆ ಏನು ಭಯ ಪಡೋದಿಲ್ಲ. ಇಷ್ಟು ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದ್ರೆ ಸಾಕು, ಇಲ್ಲ ನಿಮ್ಮ ಪೇರೆಂಟ್ಸ್ ಇದ್ರು ಓಕೆ, ನಿಮ್ದು ಇದ್ರು ಓಕೆ. ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ, ಜಸ್ಟ್ ಇಲ್ಲಿ ಅಪ್ಲೈ ಬಟನ್ ಅಂತ ಕಾಣಿಸುತ್ತಲ್ಲ, ಏನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಒಂದು 4-5 ಸ್ಟೆಪ್ಸ್ ಇದೆ, ಅದನ್ನೆಲ್ಲ ಸ್ಟೆಪ್ಸ್ ಮುಗಿಸ್ಕೊಂಡು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಕ್ಕೆ ಹೇಳುತ್ತೆ. ಅಪ್ಲೋಡ್ ಮಾಡಿದ್ರೆ ನಿಮ್ದು ಆಟೋಮೆಟಿಕ್ಲಿ ಮೇಲಿಗೆ ಒಂದು ಮೇಲ್ ಬರುತ್ತೆ. ನೆಕ್ಸ್ಟ್ ಅಲ್ಲೇ ನಿಮಗೆ ಪ್ರೊಸೆಸರ್ ಕಾಣಿಸ್ತಾ ಇರುತ್ತೆ, ಸೆಲೆಕ್ಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಅಂತ ಡೈರೆಕ್ಟ್ ಆಗಿ ಆನ್ಲೈನ್ ನಿಮಗೆ ಕ್ಯಾಶ್ ಬರುತ್ತೆ. ಓಕೆ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ದುಡ್ಡು ಆದ್ರೆ ಬರ್ತಾ ಇರುತ್ತೆ. ಓಕೆ, ಇದು ನಿಮಗೆ ಸೆಕೆಂಡ್ PUC ಮುಗಿಸ್ತವ್ರಿಗಂತ ಸ್ಕಾಲರ್ಶಿಪ್ ಆದ್ರೆ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಈ ಸ್ಕಾಲರ್ಶಿಪ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಡೌಟ್ಸ್ನ ಹಾಕಿ, ನಾನು ನಿಮ್ಮ ಡೌಟ್ಸ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ನೆಕ್ಸ್ಟ್ ಬರುವಂತ ಫ್ಯೂಚರ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬಾ ಸ್ಕಾಲರ್ಶಿಪ್ ಇದಾವೆ. ಒಂದು ಸ್ಟೂಡೆಂಟ್ಸ್ ಒಂದೇ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕಂತಿಲ್ಲ, ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ನಾನು ನಿಮಗೆ ಇದು ಲೇಟೆಸ್ಟ್ ಆಗಿರುವಂತಹ ಸ್ಕಾಲರ್ಶಿಪ್, ಮತ್ತೆ ಜುಲೈಲಿ ಈ ಎಂಡ್ ಆಗಿರೋದ್ರಿಂದ ಅದು ಈಗ ಯಾರು 10th ಮತ್ತೆ 12th ಪಾಸ್ ಆಗಿರೋಂಥ ಸ್ಟೂಡೆಂಟ್ಸ್ಗಳಿಗೆ ಹೇಳಿದ್ದೀನಿ. ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಇದಾವೆ. ಬರೀ ಅಗ್ರಿಕಲ್ಚರ್, ವೆಟರ್ನರಿ, ಆಮೇಲೆ MBBS, ಇಂಜಿನಿಯರಿಂಗ್ಸು, ಈ ತರ ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಇದಾವೆ. ನಾನು ಈಗ ಜಸ್ಟ್ ಇದನ್ನಾದ್ರೂ ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೆ ಯಾವ ಸ್ಟೂಡೆಂಟ್ಸ್ಗೆ ಯಾವ ಸ್ಕಾಲರ್ಶಿಪ್ ಬೇಕಂತ ಕಮೆಂಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ಖಂಡಿತ ಆ ಒಂದು ಯಾರ್ದು ಜಾಸ್ತಿ ಕಮೆಂಟ್ಸ್ ಆಗಿರಿದ್ರೆ ಆ ಒಂದು ನಾನು ಕೋರ್ಸಸ್ದು ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ. ಓಕೆ, ಎನಿವೇ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಇನ್ನೊಂದ್ಸರಿ ಹೇಳಿದ್ದೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಮತ್ತೆ ಇನ್ನೂ ಸ್ಕಾಲರ್ಶಿಪ್ ಲಿಂಕ್ ಬೇಕಾದ್ರೆ ನಮ್ಮೊಂದು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ, ಮತ್ತೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಈ ತರ ವಿಡಿಯೋಸ್ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡಿದ್ರೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.